ನಮಸ್ಕಾರ ಸ್ನೇಹಿತರೆ. ಪ್ರತಿ ತಿಂಗಳು 5,000 10,000 ಉಳಿಸಿ ಅದನ್ನು ಬ್ಯಾಂಕ್ನಲ್ಲಿ ಇಡೋದಕ್ಕಿಂತ ಸರಿಯಾದ ರೀತಿಯಲ್ಲಿ ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಮ ಭವಿಷ್ಯ ಹೇಗೆ ಬದಲಾಗುತ್ತೆ ಗೊತ್ತಾ? ಇಂದು ನಾನು ಹೇಳಲಿರುವ ವಿಷಯ SIP. ಹಾಗೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಈ ಸಣ್ಣ ಹೂಡಿಕೆಗಳನ್ನು ನಿರಂತರವಾಗಿ ಮಾಡೋದ್ರಿಂದ ದೊಡ್ಡ ಸಂಪತ್ತನ್ನು ನಿರ್ಮಿಸ್ಬೋದು. ಈ ವಿಡಿಯೋ ಕೊನೆಯವರೆಗೂ ನೋಡಿ, ನಿಮ್ಮ ಹೂಡಿಕೆ ಮಾಡುವ ದೃಷ್ಟಿಕೋನವೇ ಬದಲಾಗುತ್ತೆ. SIP ಅಂದರೆ ಏನು? ನಾವು ಮ್ಯೂಚುವಲ್ ಫಂಡ್ನಲ್ಲಿ SIP ಮಾಡುತ್ತೇವೆ. ಈ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಹಣನ ಹೂಡಿಕೆ ಮಾಡ್ತಾ ವರ್ಷಗಳ ನಂತರ ದೊಡ್ಡ ಮೊತ್ತವನ್ನು ನಾವು ನೋಡ್ತೀವಿ. ಅದೇ ತತ್ವವನ್ನು ರಿಯಲ್ ಎಸ್ಟೇಟ್ನಲ್ಲೂ ಸಹ ಬಳಸ್ಬೋದು. ಅದು ಹೇಗೆ? ಒಂದೇ ಸಲ 50 ಲಕ್ಷದ ಆಸ್ತಿಯನ್ನು ಖರೀದಿಸಬೇಕೆಂಬ ನಿಯಮ ಇಲ್ಲ. ನಿಯಮಿತವಾಗಿ ಉಳಿತಾಯ ಮಾಡಿ ಸರಿಯಾದ ಸಮಯದಲ್ಲಿ ಸಣ್ಣ ಹೂಡಿಕೆಗಳನ್ನು ಮಾಡ್ತಾ ಹೋದರೆ ದೊಡ್ಡ ಆಸ್ತಿಯ ಸಾಮ್ರಾಜ್ಯವನ್ನೇ ನಿರ್ಮಿಸ್ಬೋದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಪ್ರತಿ ತಿಂಗಳು 10,000 ಉಳಿಸ್ತಾನೆ ಅಂತ ತಿಳ್ಕೊಳ್ಳೋಣ. 5 ವರ್ಷಗಳಲ್ಲಿ ಉತ್ತಮ ಡೌನ್ ಪೇಮೆಂಟು ಸಿದ್ಧ ಆಗುತ್ತಲ್ವಾ? ಒಂದು ಸಣ್ಣ ಫ್ಲಾಟು ಅಥವಾ ಸೈಟ್ ಖರೀದಿಸೋದಕ್ಕೆ ಕೆಲವು ವರ್ಷಗಳ ನಂತರ ಅದರ ಮೌಲ್ಯ ಹೆಚ್ಚಾಗುತ್ತೆ. ಆ ಆಸ್ತಿಯನ್ನು ಆಧಾರವಾಗಿ ಇಟ್ಕೊಂಡು ಮತ್ತೊಂದು ಹೂಡಿಕೆಯನ್ನು ನಾವು ಮಾಡ್ಬೋದು. ಹೀಗೆ ಹಂತ ಹಂತವಾಗಿ ಆಸ್ತಿಯನ್ನು ಬೆಳೆಸ್ತಾ ಹೋಗ್ಬೋದು. ಇದನ್ನೇ ನಾನು ರಿಯಲ್ ಎಸ್ಟೇಟ್ SIP ಸ್ಟ್ರಾಟಜಿ ಅಂತ ಕರಿತೀನಿ. ಈ ವಿಧಾನ ಏಕೆ ಉತ್ತಮ ಅಂದರೆ, ಒಮ್ಮೆಲೆ ದೊಡ್ಡ ಹಣ ಬೇಕಾಗಿಲ್ಲ, ಹಣಕಾಸಿನ ಒತ್ತಡ ಕಡಿಮೆ ಆಗುತ್ತೆ, ಮಾರುಕಟ್ಟೆ ಏರಿಳಿತ ಎಲ್ಲ ನಾವು ಸರಿದೂಗಿಸ್ಬೋದು, ದೀರ್ಘಾವಧಿಯಲ್ಲಿ ಉತ್ತಮ ಸಂಪತ್ತನ್ನು ನಿರ್ಮಾಣ ಮಾಡಲು ಸಾಧ್ಯ. ಯಾವ ರೀತಿಯ ಆಸ್ತಿಗಳನ್ನು ಆಯ್ಕೆ ಮಾಡಬೇಕು, ಯಾವುದೇ ಹೂಡಿಕೆ ಮಾಡುವ ಮೊದಲು ಈ ವಿಷಯಗಳನ್ನು ನೀವು ಖಂಡಿತ ಗಮನಿಸಿ. ಬ್ಯಾಂಕ್ ಅನುಮೋದಿತ ಲೇಔಟು, EC ದಾಖಲೆಗಳು, ರಸ್ತೆಯ ಉತ್ತಮ ಸಂಪರ್ಕ, ನೀರಿನ ಲಭ್ಯತೆ, ಅಭಿವೃದ್ಧಿ ಆಗುತ್ತಿರುವ ಪ್ರದೇಶ, ವಿಶ್ವಾರ್ಹ ಡೆವಲಪರು, ಇವುಗಳನ್ನು ಗಮನಿಸಿದರೆ ನಿಮ್ಮ ಹೂಡಿಕೆಯು ಸುರಕ್ಷಿತವಾಗಿರುತ್ತೆ. ಒಂದು ಸಾಮಾನ್ಯ ತಪ್ಪು, ಬಹಳ ಜನರು ಹೀಗೇ ಯೋಚಿಸ್ತಾರೆ: ನನ್ನ ಬಳಿ ಕೋಟಿ ರೂಪಾಯಿ ಬಂದ ಮೇಲೆ ನಾನು ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ. ಇದು ದೊಡ್ಡ ತಪ್ಪು. ಸಂಪತ್ತು ಇರುವವರು ಮಾತ್ರ ರಿಯಲ್ ಎಸ್ಟೇಟ್ನಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಸರಿಯಾದ ಯೋಜನೆ ಮಾಡಿಕೊಂಡು ನಾವು ಹೂಡಿಕೆ ಮಾಡಿದರೆ ಇದು ಸಂಪತ್ತನ್ನು ನಿರ್ಮಿಸುತ್ತೆ. ಕಾಂಪೌಂಡ್ ಗ್ರೋತ್ನ ಶಕ್ತಿ. ಇಂದು 10 ಲಕ್ಷದ ಸೈಟು 10 ವರ್ಷಗಳ ನಂತರ 30 ಅಥವಾ 40 ಲಕ್ಷ ಆಗಬಹುದು. ಮತ್ತೊಂದು ಆಸ್ತಿ ಸೇರಿಸಿದರೆ ಇನ್ನೂ ಕೆಲವು ವರ್ಷಗಳಲ್ಲಿ ನಿಮ್ಮ ಒಟ್ಟು ಆಸ್ತಿ ಮೌಲ್ಯ ಕೋಟಿ ರೂಪಾಯಿಗಳನ್ನು ತಲುಪುವ ಸಾಧ್ಯತೆ ಇರುತ್ತೆ. ಸಮಯಕ್ಕೆ ಸರಿಯಾಗಿ ಮಾಡಿದ ಹೂಡಿಕೆ ಮಾತ್ರ ಅತ್ಯಂತ ದೊಡ್ಡದು. ಯುವಕರಿಗೆ, ವಿಶೇಷವಾಗಿ 20 ಅಥವಾ 30 ವಯಸ್ಸಿನಲ್ಲಿರೋರಿಗೆ ಹಿಂದೆ ಉಳಿತಾಯವನ್ನು ಆರಂಭಿಸಲು ಹಾಗೂ ಮೊದಲ ಹೂಡಿಕೆ ಸಣ್ಣದಾಗಿರಬೇಕು. ಅದೇ ನಿಮ್ಮ ದೊಡ್ಡ ಆಸ್ತಿ ಪ್ರಯಾಣದ ಮೊದಲ ಹೆಜ್ಜೆ. ಈ ಸಂದೇಶ ರಿಯಲ್ ಎಸ್ಟೇಟ್ನಲ್ಲಿ ಒಂದೇ ದಿನದಲ್ಲಿ ಸಿಗೋದಿಲ್ಲ. ನಿಮಗೆ ಯಶಸ್ಸು ಅನ್ನೋದನ್ನು ತಿಳಿಸುತ್ತೆ. ನಿಯಮಿತ ಮಾಹಿತಿ, ಸರಿಯಾದ ಸಮಯದಲ್ಲಿ ಹೂಡಿಕೆ ಮತ್ತು ದೀರ್ಘಾವಧಿಯ ತಾಳ್ಮೆ, ಈ ಗುಣಗಳು ಇದ್ದರೆ ಮಾತ್ರ ನೀವು ಕೂಡ ದೊಡ್ಡ ಸಂಪತ್ತನ್ನು ನಿರ್ಮಿಸ್ಬೋದು. ನೆನಪಿಡಿ ಗೆಳೆಯರೆ, ದೊಡ್ಡ ಸಂಪತ್ತು ಒಂದೇ ಹೂಡಿಕೆಯಿಂದ ನಿರ್ಮಾಣ ಆಗೋದಿಲ್ಲ. ಸಣ್ಣ ಸಣ್ಣ ಸರಿಯಾದ ಹೂಡಿಕೆಗಳನ್ನು ಸರಣಿ ರೀತಿಯಲ್ಲಿ ನೀವು ಮಾಡ್ತಾ ಹೋಗಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮಾಸ್ಟರ್ ರಿಯಾಲಿಟಿ, ಹೆಸರುಘಟ್ಟ, ಬೆಂಗಳೂರು. 9964195968. ಧನ್ಯವಾದ.